ಕರ್ನಾಟಕ ಬಿಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲ, ಈಗ ಏನಾಗಿದೆ, ಒಂದು ಅಸೆಂಬ್ಲಿಗೆ ಒಂದು ಟರ್ಮ್ ಅಂತ ಇರುತ್ತೆ. ಅದು ಬಹುಶಃ 6ನೇ ತಾರೀಕು ಅಥವಾ 7ನೇ ತಾರೀಕು ಇವತ್ತಿಗೆ ಅದು ಎಂಡ್ ಆಗುತ್ತೆ. ಟರ್ಮ್ ಎಂಡ್ ಆದ್ಮೇಲೆ ಆಟೋಮ್ಯಾಟಿಕ್ ಆಗಿ ಅವರು ಮುಖ್ಯಮಂತ್ರಿ ಆಗಕ್ಕಾಗೋದಿಲ್ಲ. ಸೊ ಅವರು ಈಗ ಏನಾದ್ರೂ ಚುನಾವಣೆಯಲ್ಲಿ ಏನಾದ್ರೂ ತೊಂದರೆ ಆಗಿದೆ, ಅಕ್ರಮ ನಡೆದಿದೆ ಅನ್ನೋದು ಅವರು ಸಾಬೀತುಪಡಿಸಬೇಕಾದ್ರೆ ಅವರು ಕೋರ್ಟ್ ಮೂಲಕನೇ ಮಾಡಬೇಕು. ಅದು ಇದುವರೆಗೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಡೆದುಕೊಂಡು ಬಂದಂತ ಸಂಪ್ರದಾಯ ಏನು, ಚುನಾವಣೆಯಲ್ಲಿ ಒಂದು ಪಕ್ಷ ಸೋತ ನಂತರ ಅದರ ಮುಖ್ಯಮಂತ್ರಿ ಸ್ವಾಭಾವಿಕವಾಗಿ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಡಬೇಕು. ಈ ರೀತಿ ಮೊಂಡಹಠ ಮಾಡೋದು ಇದು ನಮ್ಮ ಸಂವಿಧಾನಕ್ಕೆ ಒಂದು ವಿರುದ್ಧವಾದಂತ ಒಂದು ನಡೆ ಅಂತ ಹೇಳ್ಬೇಕಾಗುತ್ತೆ. ಚುನಾವಣಾ ಆಯೋಗ ಅಕ್ರಮ ಎಸಗಿದೆ ಅನ್ನುವಂಥದ್ದು ಅಲ್ಲ, ಅದೇನಾದ್ರು ಇದ್ರೆ ನಂತರ ನೀವು ಕೋರ್ಟ್ ಅಲ್ಲಿ ನೀವು ಅದನ್ನ ಕ್ವಶನ್ ಮಾಡಬೇಕೇ ಹೊರತು ನಿಮ್ ಟರ್ಮ್ ಎಂಡ್ ಆಯ್ತಲ್ಲ. ಈಗ ಒಂದು ಅಸೆಂಬ್ಲಿಗೆ ಒಂದು ಟರ್ಮ್ ಇರುತ್ತೆ ಅಥವಾ ಒಂದು ಪಾರ್ಲಿಮೆಂಟ್ಗೂ ಒಂದು ಟರ್ಮ್ ಇರುತ್ತೆ. ಸೊ ಇವತ್ತಿಗೆ ಮುಗೀತು ಅಂದ್ಮೇಲೆ ಮುಗೀತು. ಸೊ ಅಂದ್ರೆ ಹೊಸ ಈಗ ಅಧಿಕಾರ ಯಾವ ಪಕ್ಷಕ್ಕೆ ಬಹುಮತ ಇದೆ ಆ ಪಕ್ಷ ಇವತ್ತು ಸರ್ಕಾರ ರಚನೆ ಮಾಡುತ್ತೆ. ಇವಾಗಲೇ ನಿಗದಿಯಾಗಿದೆ 9ನೇ ತಾರೀಕು 11 ಗಂಟೆಗೆ ಬಿಜೆಪಿಯ ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಲಿದ್ದಾರೆ ವೆಸ್ಟ್ ಬೆಂಗಾಲ್ದಲ್ಲಿ. ಇನ್ನ ಇವತ್ತು ಆ ಕೊಲೆ ವಿಚಾರ ನಿಜವಾಗ್ಲೂ ಅದು ಸುಮಾರು 400ರಿಂದ 450 ಈ ರೀತಿ ಪ್ರಕರಣಗಳು, ಅಂದ್ರೆ ಈ ವೈಲೆನ್ಸ್ ಪ್ರಕರಣಗಳು ದಾಖಲಾಗಿದೆ ಅಂತ ಕೇಳಿದ್ದೇನೆ ಪಶ್ಚಿಮ ಬಂಗಾಳದಲ್ಲಿ. ಅದಕ್ಕೋಸ್ಕರ ಇವತ್ತು ನಮ್ಮ ಕೇಂದ್ರದ ಇದು ಸೆಂಟ್ರಲ್ ರಿಸರ್ವ್ ಪೊಲೀಸ್ನ ಅಟ್ಲೀಸ್ಟ್ ನಾವು ಪಶ್ಚಿಮ ಬಂಗಾಳದಲ್ಲಿ ಈ ಬಿಜೆಪಿ ಸರ್ಕಾರ ಬಂದ ನಂತರ ಕೂಡ 6 ತಿಂಗಳು ಅಲ್ಲೇ ಸ್ಟೇಷನ್ ಮಾಡ್ತಿದ್ದಾರೆ. ಯಾಕೆಂದ್ರೆ ಅದೇನಾಗಿದೆ, 15 ವರ್ಷದಿಂದ ಇದುವರೆಗೆ ಟಿಎಂಸಿ ಆಡಳಿತ ಇತ್ತಲ್ಲ, ಅವ್ರಿಗೆ ಇನ್ನೂ ಚುನಾವಣೆ ಸೋತ ಮೇಲೂ ಅವ್ರಿಗೆ ಅನ್ಸಿಲ್ಲ ನಾವು ಸೋತಿದೀವಿ ಅಂತ. ಸೊ ಇದು ಸಂವಿಧಾನ ವಿರೋಧಿ ಧೋರಣೆ ಅಂತಾನೆ ಹೇಳ್ಬೇಕಾಗುತ್ತೆ. ಹೌದು. ಸೊ ಅದರಿಂದ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗ್ಬೇಕಾಗಿದೆ. ಅಲ್ಲಿ ಲಾ ಅಂಡ್ ಆರ್ಡರ್ ಇರಲಿಲ್ಲ, ಅಲ್ಲಿ ಯಾವುದೇ ಆಡಳಿತ ಇಲ್ಲ, ಗವರ್ನೆನ್ಸ್ ಇಲ್ಲ. ಹೀಗಾಗಿ ಕೇವಲ ಇದು ದರೋಡೆಗಳು ಮತ್ತು ಎಲ್ಲ ಬೇರೆ ತರ ಲೂಟಿಂಗು, ಆರ್ಸನ್ನು ಈ ತರ ಎಲ್ಲ ಆಗ್ತಾ ಇದೆ. ಡೆಫಿನೆಟ್ ಆಗಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.